ಹಾಯ್ ಫ್ರೆಂಡ್ಸ್, ಎಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ಈಗಾಗಲೇ ಒಂದು ಇನ್ಸ್ಟಾಗ್ರಾಮ್ನಲ್ಲಿ, ಅದೇ ರೀತಿ ವಾಟ್ಸಪ್ನಲ್ಲಿ, ಅದೇ ರೀತಿ ಫೇಸ್ಬುಕ್ನಲ್ಲಿ ಟ್ರೆಂಡ್ ವೀಡಿಯೋಗಳನ್ನು ಅವ್ರ ಫೋಟೋಸನ್ನು ಎಡಿಟ್ ಮಾಡಿ ಒಂದು ಸ್ಟೇಟಸ್ಸಿಗೆ, ಅದೇ ರೀತಿ ಸ್ಟೋರಿಗೆ ಹಾಕಿದರೆ ವೀಕ್ಷಕರೇ, ಈ ರೀತಿ ಒಂದು ನಿಮ್ಮ ಫೋಟೋವನ್ನು ಎಡಿಟ್ ಮಾಡೋದು ಹೇಗೆ ಅನ್ನೋದು ಸಂಪೂರ್ಣವಾಗಿ ನಾನು ಒಂದು ಆ್ಯಪ್ ಮುಖಾಂತರ ಹೇಳ್ಕೊಡ್ತೀನಿ ವೀಕ್ಷಕರೇ. ಈ ಥರ ಇರೋ ಫೋಟೋ ಈ ಥರ ಎಡಿಟಿಂಗ್ ಮಾಡೋದು ವೀಕ್ಷಕರೇ. ಹೌದು, ಈಗಾಗಲೇ ಅವ್ರವ್ರ ಫೋಟೋಗಳನ್ನು ಗೊತ್ತಿರೋರಿಗೆ ಒಂದು ಫೋಟೋ ಎಡಿಟ್ ಮಾಡಿ ಕೂಡ ಅವರು ಸ್ಟೇಟಸ್ಗೆ, ಸ್ಟೋರಿಗಳಿಗೆ ಮತ್ತು ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದಾರೆ ವೀಕ್ಷಕರೇ. ನೀವು ಕೂಡ ನಿಮ್ಮ ಫೋಟೋ ಹಾಕ್ಬೇಕಂತ ಅನಿಸುತ್ತೆ, ಆದರೆ ನೀವು ಹೇಗೆ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಿಲ್ಲ ವೀಕ್ಷಕರೇ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ನಿಮ್ಮ ಫೋಟೋ ಕೂಡ ಈ ರೀತಿ ಮಾಡಿ ನೀವು ಕೂಡ ಸ್ಟೇಟಸ್ ಆಗಿ ಚೆನ್ನಾಗಿ ಇಡ್ಬೋದು ವೀಕ್ಷಕರೇ. ಬನ್ನಿ, ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿಕೊಳ್ಳಿ. ಫಸ್ಟಿಗೆ ಪ್ಲೇಸ್ಟೋರಿಗೆ ಬನ್ನಿ ವೀಕ್ಷಕರೇ. ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿ ಫೋಟೋ ಅಂತ ಸರ್ಚ್ ಮಾಡಿ. ಇದರಲ್ಲಿ ಬರ್ತ್ ನೋಡಿ ವೀಕ್ಷಕರ, ಮೇಲೆ ಫೋಟೋ AI ವಿಡಿಯೋ ಎಡಿಟಿಂಗ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಈಗಾಗಲೇ ಅದನ್ನು ಡೌನ್ಲೋಡ್ ಮಾಡಿ ಕೂಡ ಒಂದು ಓಪನ್ ಮಾಡಿದ್ದೀನಿ. ನೀವು ಕೂಡ ಒಂದು ಡೌನ್ಲೋಡ್ ಮಾಡಿ ಓಪನ್ ಮಾಡಿ ವೀಕ್ಷಕರ. ಓಪನ್ ಮಾಡಿದರೆ ಈ ರೀತಿ ಬರ್ತವೆ ವೀಕ್ಷಕರ. ಫಸ್ಟಿಗೆ ಇದರಲ್ಲಿ ಫೋನ್ ನಂಬರ್ ಹಾಕಿ ಲಾಗಿನ್ ಆಗಿ ವೀಕ್ಷಕರ. ಆದರೆ ಇದರಲ್ಲಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರ್ತವೆ. ಯಾಕಂದರೆ ಅವರು ಫ್ರೀಯಾಗಿ ಒಂದು ನಮ್ಮ ಫೋಟೋಸ್ಗಳನ್ನು ಎಡಿಟ್ ಮಾಡಿ ಕೊಡೋ ಕಾರಣದಿಂದ ಅವರ ಅಡ್ವರ್ಟೈಸ್ಮೆಂಟ್ಗಳು ನಾವು ನೋಡಲೇಬೇಕು ವೀಕ್ಷಕರ. ಪೂರ್ಣವಾಗಿ ಅವರ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿದರೆ ನಿಮ್ಮ ಫೋಟೋಸ್ಗಳು ಎಲ್ಲ ನೀಟಾಗಿ ಎಡಿಟ್ ಆಗುತ್ತೆ ವೀಕ್ಷಕರ. ಈ ರೀತಿ ಬರುತ್ತೆ AI ಎಡಿಟಿಂಗ್ ಅಂತ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಬ್ಯಾಕ್ ಬನ್ನಿ. ಈ ರೀತಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತವೆ. ಈ ರೀತಿ ಒಂದು ಎಡಿಟಿಂಗ್ ಮಾಡುವಂಥ ವೀಡಿಯೋಸ್ಗಳು ಕಾಣ್ತದೆ ವೀಕ್ಷಕರ. ಇದರಲ್ಲಿ ಸಿಕ್ಕಾಪಟ್ಟಿ ಎಡಿಟಿಂಗ್ ಮಾಡ್ಬೋದು ವೀಕ್ಷಕರ. ಒಂದೇ ರೀತಿ ಅಂತಲ್ಲ, ಎಲ್ಲ ರೀತಿಗಳಿಗೆ ಒಂದು ನೂರು ಥರ ಡಿಸೈನ್ಗಳು ಇದೆ ವೀಕ್ಷಕರ. ಇದರಲ್ಲಿ ಯಾವ ಥರ ಬೇಕು ನಿಮಗೆ ಆ ಥರ ಮಾಡ್ಕೋಬೋದು. ನಾನು ಸಿಂಪಲಾಗಿ ಒಂದು ತೋರಿಸ್ತೀನಿ ವೀಕ್ಷಕರ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಓಡುವಂಥ ಒಂದು ಫೋಟೋಸು, ಜಾಸ್ತಿ ಓಡುವಂಥ ಆ ವಿಡಿಯೋವನ್ನು ಎಡಿಟ್ ಮಾಡಿ ತೋರಿಸ್ತೀನಿ ವೀಕ್ಷಕರ. ಇದರಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಅಡ್ವರ್ಟೈಸ್ಮೆಂಟ್ಗಳು ಸಂಪೂರ್ಣವಾಗಿ ನೋಡಲೇಬೇಕು ವೀಕ್ಷಕರ. ನೋಡಿ ವೀಕ್ಷಕರೇ, ಒಂದು ಅಡ್ವರ್ಟೈಸ್ಮೆಂಟ್ ನೋಡಿಂದ ಈ ರೀತಿ ಬರುತ್ತೆ. ಇದರಲ್ಲಿ ಕೆಳಗಡೆ ಉಚಿತವಾಗಿ ಅನ್ಲಾಕ್ ಮಾಡಿ ಅಂತ ಇದೆ ವೀಕ್ಷಕರ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫೋಟೋಸ್ಗಳು ಅಂದರೆ ಈಗಾಗಲೇ ನಾನು ಒಂದು ಎಡಿಟ್ ಮಾಡಿದ್ದೀನಿ, ಅದನ್ನು ತೋರಿಸುತ್ತೆ ವೀಕ್ಷಕರೇ. ಇದರಲ್ಲಿ ಸ್ಥಾಪಿಸು ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತವೆ, ಸ್ವಲ್ಪ ಹಂಗೆ ಬ್ಯಾಕಿಗೆ ಬರ್ತಾ ಇರಬೇಕು. ಇಲ್ಲಿ ಕ್ಯಾಮ್ರಾ ಅಂತಿದೆ, ಮೇಲ್ಗಡೆ ಕ್ಯಾಮ್ರಾ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಫೋಟೋವನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿದರೆ ನಮಗೆ ಫೋಟೋ ಸೈಜನ್ನು ಕರೆಕ್ಟಾಗಿ ನಮ್ಮ ಫೇಸ್ ಕಾಣೋಂಗೆ ಒಂದು ಕ್ರಾಪ್ ಮಾಡಬೇಕು ವೀಕ್ಷಕರ. ಕರೆಕ್ಟಾಗಿ ನಮ್ಮ ಫೋಟೋಸ್ ಕಾಣೋಂಗೆ ಕ್ರಾಪ್ ಮಾಡ್ಕೊಂಡು ಅದರ ಮೇಲೆ ತಳಗಡೆ ಯಾಡ್ ಉದ್ಭವಿಸಿ ಅಂತಿದ್ದಲ್ಲ, ಅಂದರೆ ನೀವು ಕರೆಕ್ಟಾಗಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಬೇಕು ವೀಕ್ಷಕರ. ಈ ರೀತಿ ಒಂದು ನಿಮ್ಮ ಫೋಟೋಸನ್ನು ಕ್ರಾಪ್ ಮಾಡ್ಕೊಂಬಿಟ್ಟು ಆ ಫುಲ್ಲು ಅಡ್ವರ್ಟೈಸ್ಮೆಂಟ್ ನೋಡಬೇಕು. ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ ವೀಕ್ಷಕರ. ಅಡ್ವರ್ಟೈಸ್ಮೆಂಟ್ ಸಂಪೂರ್ಣವಾಗಿ ಎರಡು ಅಡ್ವರ್ಟೈಸ್ಮೆಂಟ್ಗಳನ್ನು ಸಂಪೂರ್ಣವಾಗಿ ನೋಡಬೇಕು. ನೋಡಿದ ತಕ್ಷಣವೇ ನಿಮ್ಮ ಫೋಟೋಸು ಈ ಥರ ಫೋಟೋಸ್ ಒಂದು ಅದು ಆ ಥರ ಫೋಟೋ ಬನ್ನಿ ನಿಮಗೆ ಹೇಳ್ತಾನೆ. ನೋಡಿ ವೀಕ್ಷಕರೇ, ಈಗಾಗಲೇ ಒಂದು ಅಡ್ವರ್ಟೈಸ್ಮೆಂಟು ಸಂಪೂರ್ಣವಾಗಿ 2 ಅಡ್ವರ್ಟೈಸ್ಮೆಂಟ್ ನೋಡಿದ್ದೀನಿ. ಈಗಾಗಲೇ ನಿಮ್ಮ ಕಾರ್ಯವನ್ನು ಪಕ್ಕದಲ್ಲಿ ಮಾಡುತ್ತಿದೆ ಅಂತ ಇದೆ ವೀಕ್ಷಕರ. ಅಂದರೆ ನಿಮ್ಮ ಫೋಟೋಸನ್ನು ಎಡಿಟಿಂಗ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗಾಗಲೇ ನನ್ನ ಫೋಟೋ ಆ ಥರ ಫೋಟೋ ಇತ್ತು, ಈ ಥರ ಫೋಟೋ ಆಗಿದೆ ವೀಕ್ಷಕರೇ. ಎಡಿಟಿಂಗ್ ಆಗಿ ಈ ಥರ ಫೋಟೋ ಆಗಿದೆ ನೋಡಿ ವೀಕ್ಷಕರೇ. ಈ ರೀತಿ ನೀವು ಕೂಡ ಎಡಿಟಿಂಗ್ ಮಾಡ್ಕೋಬೋದು. ಅದೇ ರೀತಿ ಈಸಿಯಾಗಿ
ಈಸಿಯಾಗಿ ನೀವು ಕೂಡ ನಿಮ್ಮ ಸ್ಟೇಟಸ್ಸು ವಾಟ್ಸಪ್ಪಿಗೆ ಹಾಕೋಬೋದು ವೀಕ್ಷಕರ. ಅದು ಯಾವ ರೀತಿ ಒಂದು मोस्ट वायरल साड़ी जो कि बहुत ही ज़्यादा अभी वायरल है, जैसा कि ಇದ್ರ ಮೇಲೆ ಉಳಿಸಿ ಅಂದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಉಳಿಸಿ ಅಂದ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ರಿಟರ್ನ್ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದು 30 ಸೆಕೆಂಡ್ ಇರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣವೇ ಒಂದು ಬ್ಯಾಕ್ ಬನ್ನಿ. ಇದನ್ನು ನಾವು ಈಗಾಗಲೇ ಒಂದು ವಾಟ್ಸಪ್ಗೆ ಹಾಕ್ಬೋದು ವೀಕ್ಷಕರೇ. ವಾಟ್ಸಪ್ಗೆ ಹಾಕೋಬಹುದು, ಅದೇ ರೀತಿ ಫೇಸ್ಬುಕ್ಗೆ ಹಾಕ್ಬೋದು. साड़ी जो कि बहुत ही ज़्यादा अभी वायरल ನೋಡಿ ವೀಕ್ಷಕರೇ, ಈ ರೀತಿ ಈಗಾಗಲೇ ಒಂದು ವಾಟ್ಸಪ್ಪಿಗೆ, ಫೇಸ್ಬುಕ್ಕಿಗೆ, ಶೇರ್ ಚಾಟಿಗೆ, ಇನ್ಸ್ಟಾಗ್ರಾಮಿಗೆ, ಮೋಜಿ ಆ್ಯಪಿಗೆ ಎಲ್ಲ ಆ್ಯಪಿಗೂ ಕೂಡ ನೀವು ಇಲ್ಲಿಂದ ಡೈರೆಕ್ಟಾಗಿ ಶೇರ್ ಮಾಡ್ಬೋದು ವೀಕ್ಷಕರೇ. ಈ ರೀತಿ ನೀವು ಕೂಡ ನಿಮ್ಮ ಫೋಟೋಸ್ಗಳನ್ನು ಎಡಿಟಿಂಗ್ ಮಾಡಿ ಒಂದು ನಿಮ್ಮ ಸ್ಟೋರಿಗೆ ಮತ್ತು ಅದೇ ರೀತಿ ನಿಮ್ಮ ವಾಟ್ಸಪ್ಪಿಗೆ ಎಲ್ಲ ಥರ ಹಾಕೋರಿ ಚೆನ್ನಾಗಿ ಕಾಣುತ್ತೆ ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ವೀಕ್ಷಕರೇ.